ಈ ಕರೆಂಟ್ಗಳನ್ನೇನ ನಂಬ್ಕೊಂಬಿಟ್ರೆ ನಮ್ಮ ತಾಯಣೆ ನನ್ನ ಜೀವ ಓದ್ತಾ ಇದೆ. ಇನ್ನೇನು ನೀರು ಕುಡಿಬೇಕು, ಇನ್ನೇನು ಈ ಟೈಮಿಂಗ್ಸಲ್ಲಿ ಏನನ್ನ ಕರೆಂಟ್ ಬರ್ತಾ ಇದೆ ಅಂತ ಅನ್ಕೊಂಡು ನೀವೇನನ್ನ ಕಾಯ್ಕೊಂಡಿದ್ರೆ ಅಷ್ಟೇ, ನೀವು ಗೊಟ್ಟಾಕಿ ಗಂಟ್ಲಕ್ಕೆ ನೀರು ಇಲ್ದಿರೋ ಗೊಟ್ಟಾಕ್ ಅಂದ್ಬಿಡ್ತೀರ. ಅದಕ್ಕೆ ಈ ಥರ ಕ್ಯಾನಲ್ಲಿ ನೀರು ಇಟ್ಟು ಮಾಡ್ಕೊಳ್ರಿ. ನೋಡಿ, ತುಂಬ ಜನ ಮಾಡೋ ತಪ್ಪೇನಪ್ಪ ಅಂತ ಹೇಳಿದ್ರೆ, ಈ ಥರ ಕುಚ್ಚಿರ್ತೈತಲ್ಲ, ಈ ಕುಚ್ಚಿಗೆ ಒಂದು ಇದಕ್ಕೆ ಮೆಸ್ಸಿಗೆ ಮತ್ತು ಕುಚ್ಚಿಗೆ ಟೈನ್ ಹಾಕಿ ಕಟ್ಬಿಡೋದು. ಆ ಥರ ಕಟ್ಟಿದ್ರೆ ಗಾಳಿ ಹಾಡಿ ಈ ಒಂದು ಮೆಶ್ ಏನಿರ್ತೈತೆ, ಈ ಒಂದು ಮೆಶ್ಶು ಕೊಯ್ಕೊಂಡು ಹೊಟ್ಟೋತೈತೆ. ಯಾಕಂದ್ರೆ ಇಲ್ಲ 3 ದಿನದಿಂದ ಇದೇ ಟಾರ್ಚರ್ ಕೊಡ್ತಾವ್ರೆ. ಎಲ್ಲೋ ಸಪ್ಲೈ ಇಲ್ಲ, ಆ ಪ್ರಾಬ್ಲಮ್ ಆಗೈತೆ, ಈ ಪ್ರಾಬ್ಲಮ್ ಆಗೈತೆ, ಎಲ್ಸಿ ತಗೊಂಡಿದ್ದಾರೆ, ಅಲ್ಲಿ ಮರ ಹೊಡಿತಾವ್ರೆ, ಇಲ್ಲಿ ಮರ ಹೊಡಿತಾವ್ರೆ ಅಂದ್ಬಿಟ್ಟು ಇದೇ ಕಾರಣ ರೀಸನ್ ಕೊಡ್ತಾವ್ರೆ 3 ದಿನದಿಂದ. ಆಲ್ಮೋಸ್ಟ್ ನಮ್ಮ ಸಂಪುಕ್ಲಕ್ಕೆ ನೀರು ಹೊಡಿಲ್ಲ ನಾಯಿವಾಗಿ. ಈ ಕಡೆ ತೋಟಗಳು ನೋಡ್ರೆ ಒಣಗ್ತಾವೆ. ಈ ಚೇರ್ ಏನು ಕಪ್ಪ ಎತ್ಕೊಂಡು ಹೋಗ್ತಾವನೆ ಈ ನನ್ನ ಮಗ ಅಂದ್ಕೊಂಡ್ರ. ಏನಂದ್ರೆ 12 ಗಂಟೆಗೆ ಬರ್ಬೇಕಾಗಿದ್ದು ಕರೆಂಟು 12 ಗಂಟೆ 10 ನಿಮಿಷ ಆಯಿತು, ಇನ್ನೂ ಕರೆಂಟ್ ಕೊಡಲಿಲ್ಲ ಕಣ್ರಿ. ಇವತ್ತು ನಮ್ಮ ಮನೇಲಿ ಬಂದು ಚಿತ್ರಾನ್ನ ಕಣ್ರಿ, ಚಿತ್ರಾನ್ನ ಮತ್ತು ಚಟ್ನಿ ಇವೆರಡು ತಿನ್ಬಿಟ್ಟು ಮತ್ತೆ ಕೆಲಸ ಮಾಡೋಕೆ ಹೋಗ್ಬೇಕು. ಈ ಕಡೆ ನೋಡ್ರೆ ಈ ಅಡ್ನಾಡಿ ನನ್ನ ಮಗನ ಮಲ್ಕೊಂಡವನೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೆ ಟೀ. ನಿನ್ನ ಮನೆ ಬಂಗಾರ ಆಗ. ಹೌದು, ನೀನು ತೋಟದಾಗ ಕೆಲಸ ಮಾಡೋಕೆ ಬತ್ತೀಯ ಇಲ್ಲ ಕಾಫಿ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ಜೀವನ ಕಳೆಯಕ್ಕೆ ಬತ್ತೀಯ? ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಟೇಶ್ ಬ್ಲೆಸ್ಡ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು 6:30 ಆಗಿದೆ ಕಣ್ರಿ. ಇವತ್ತು ಬರೋ ಸ್ವಲ್ಪ ತಡ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ ನೆನ್ನೆ ಸಂಜೆ ಬಂದು ನೀರು ಇಟ್ಕೊಂಡು ಮಲ್ಕೊಂಡಿದ್ದು ಚೆನ್ನಾಗಿ ನಿದ್ದೆ ಹೋಗಿದ್ದೀವಿ. ಯಾಕಂತ ಹೇಳಿದ್ರೆ ಡೈಲಿ ಕೆಲಸ ಇದ್ದೇ ಇರುತ್ತೆ, ಮೈ ಕೈ ನೋವು ಸಿಕ್ಕಾಪಟ್ಟೆ ಇದ್ದೇ ಇರ್ತೈತೆ. ನೀರು ಇಟ್ಕೊಂಡಿದ್ದಕ್ಕೆ ಒಂದು ಇದಕ್ಕೆ ಚೆನ್ನಾಗಿ ಗೊರಕೆ ಎಳ್ದಿದ್ದೀನಿ. ಇದೇನಪ್ಪ ಅಂದ್ಕೊಂಡ್ರೆ ಮಾರ್ಕರ್ ಕಣ್ರಿ. ಏನಂದರೆ ಮುಟ್ಟಿಗಳಿಗೆ ಮಾರ್ಕ್ ಹಾಕೋಕ್ಕೆ ಸುಮಾರು ದಿನ ಆಗಿತ್ತು ತಂದೆ, ಅದಕ್ಕೆ ವಯಸ್ಸಾಗೋಗೈತೆ, ಸರಿಯಾಗಿ ಅಂಟ್ತಾರಿಲ್ಲ. ಹಾಗಾಗಿ ಹೊಸದು ಒಂದು ತಗೊಂಡು ಬಂದೆ. ಏನೋ ಇವತ್ತು ಬೆಳಗ್ಗೆ ಸೂರ್ಯ ಸ್ಲೋಪಾಗಿ ಹೊಡಿತಾ ಇದ್ದಾನೆ, ಮತ್ತು ಆಷಾಢದ ಗಾಳಿನೂ ಕೂಡ ಶುರುವಾದಾಗಿದೆ ರಾತ್ರಿಯಿಂದ. ಏನಂದರೆ ಗಾಳಿ ಹವಾಗೆ ಸ್ಟಾರ್ಟ್ ಆಗಿದೆ. ಇನ್ನು ತೋಟಗಳಲ್ಲಿ ಇರೋಕ್ಕಾಗೋದಿಲ್ಲ, ಗಾಳಿ ಎತ್ಕೊಂಡೈತೆ ಅಂತ ಹೇಳಿದ್ರೆ. ಗಾಳಿನಲ್ಲಿ ಓಡಾಡಿ ಸಿಕ್ಕಾಪಟ್ಟೆ ತಲೆನೋವು ಬರ್ತೈತೆ. ಪ್ರೇಮಕ್ಕ, ಏನು ಮಾಡ್ತಾ ಇದೀಯಾ? ಕಾಫಿ? ಹೌದು, ನೀನು ತೋಟದಾಗ ಕೆಲಸ ಮಾಡಕ್ಕೆ ಬತ್ತೀಯ ಇಲ್ಲ ಕಾಫಿ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ಜೀವನ ಕಳೆಯಕ್ಕೆ ಬತ್ತೀಯ? ಎಲ್ಲ ತಿನ್ನೋದಕ್ಕೆ ಬದುಕ್ತಾರೆ, ನೀನು ತಿನ್ನೋದಕ್ಕೆ ಬದುಕಬೇಡ. ಹಾಂ, ಓಕೆ ಫ್ರೆಂಡ್ಸ್, ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಕಾಯಿ ಬಿಡಿಸ್ಬೇಕು ಕಣ್ರಿ. ಬೇಸನ್ಗಳೆಲ್ಲ ಅಂದರೆ ಅಲ್ಲಿ ಬಿಸಾಕ್ಬಿಟ್ಟು ನಿನ್ನೆ ಬಂದು ಇದೊಂದು ಮೂಟೆ ಬಿಡಿಸಿ ಇಟ್ಬಿಟ್ಟು ಹೋಗಿದ್ರಿ. ಇನ್ನು ಇದ್ರ ಜೊತೆಗೆ ಇವಾಗ ಇನ್ನೊಂದು 2 ಮೂಟೆ ಕೀಳಬೇಕು. ಬೆಳಗ್ಗೆ ಇದೇ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ತಾಯಿಯಣ್ಣೆ ನಾವು ಕೀಳೋಕ್ಕಾಗೋದಿಲ್ಲ. ಹಾಗಾಗಿ ಮತ್ತೆ ಆಮೇಲೆ ಸಿಗ್ತೀನಿ. ಈ ಮೂಟೆ ಹಾಕೋದು ದಬ್ಬ ಕಾಣಂಗದೆ. ಕರೆಕ್ಟಾಗಿ ಇತ್ತು, ವಾಲ್ಕೊಂಬಿಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ಏನೋ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ತಾ ಇದೆಯಾ? ಹಾಕು ಪಾಪ, ಅವೇ ನಿಯತ್ತಾಗಿರೋದು. ಬೆಳಗ್ಗೆ ಅಕ್ಕಿಗಳ ಒಂದು ಚಿಲಿಪಿಲಿ ಹೇಗಿದೆ ನೋಡಿ. ಈಗ ಸಮಯ ಬಂದು 8:45 ಆಗ್ತಾ ಬಂದಿದೆ ಕಣ್ರಿ. ಯಾಕೋ ಗೊತ್ತಿಲ್ಲ, ಟೀ ಕುಡಿಬೇಕು ಅನ್ಸ್ತು. ಟೀ ಬ್ರೇಕ್ ತಗೊಳಕ್ಕೆ ಕೂತ್ಕೊಂಡ್ರಿ. ಬೆಳಗ್ಗೆಯಿಂದ ಬಂದು ಅಲ್ಲೊಂದು ಕೊರ್ರೆ ಇಲ್ಲೊಂದು ಕೊರ್ರೆ ಬಿಡಿಸಿದ್ದೀವಿ. ಈಗ ಸದ್ಯಕ್ಕೆ ಟೀ ಬ್ರೇಕ್ ತಗೊಳೋಣ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಬಂದ್ರಿ ಕಣ್ರಿ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೆ ಟೀ. ನಿನ್ನ ಮನೆ ಬಂಗಾರ ಆಗ. ಬೆಳಗಿಂದ ಬಂದು ಇಷ್ಟೋ ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಈಗ ಸಮಯ ಬಂದು 11 ಗಂಟೆ ಆಗಿದೆ. ಹೊಟ್ಟೆ ಹಸಿತೈತೆ. 11 ಗಂಟೆ ಆದಮೇಲೆ ಹೊಟ್ಟೆ ಹಸಿದ್ರೆ ಇರ್ತೈತೆ. ಹಾಕಿ ನಾಷ್ಟ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಮುಖ ಎಲ್ಲ ತೊಳ್ಕೊಂಡು ಮುಖ ಒರೆಸ್ಕೊಂಡು ಇವಾಗ ನಾಷ್ಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಕಣ್ರಿ. ಪ್ರೇಮಕ, ಏನೋ ಅವಾಗ ಬ್ಯಾಟಿಂಗ್ ಇರ್ತಿದ್ಯಾ? ಎಲ್ಲ ಚಾಪೆ ಎಲ್ಲ ಚಾಪೆ ಎಲ್ಲ ಏನಿಲ್ಲ. ಹಿಂದೆ ನೋಡ್ರೆ ಕರೆವಳು ನಿಂತವಳೆ. ಈ ಕಡೆ ನೋಡ್ರೆ
ನೋಡ್ರೆ ಈ ಅಡ್ನಾಡಿ ನನ್ನ ಮಗನ ಮಲ್ಕೊಂಡವನೆ. ಹಾಂ ಏನ್ರ ಲೆಜ್ಮೇಗೆ ಬಾ ನಾಷ್ಟ ತಿನ್ ಬಾ. ನಮ್ಮ ಫಿಲ್ಟರ್ ನೀರು ಬೇಡ ತಾಯಿ, ನಾವು ಫಿಲ್ಟರ್ ನೀರು ಕುಡಿಯೋ ಸಾಕಾರಲ್ಲ, ನಮ್ಮ ಫಿಲ್ಟರ್ ನೀರು ಇಷ್ಟನೂ ಆಗಲ್ಲ. ಒಂದು ಕ್ಯಾನ್ ಐತೆ ಖಾಲಿ ಮಾಡ್ತೀನಿ. ಏನು ಚಟ್ನಿ ಒಯ್ಟಗೈತೆ? ಕಳೆ ಬೀಜ ಚಟ್ನಿ ಸಾಕ್ಬಿಡು. ಇವತ್ತು ನಮ್ಮ ಮನೇಲಿ ಬಂದು ಚಿತ್ರಾನ್ನ ಕಣ್ರಿ, ಚಿತ್ರಾನ್ನ ಮತ್ತು ಚಟ್ನಿ ಇವೆರಡು ತಿನ್ಬಿಟ್ಟು ಮತ್ತೆ ಕೆಲಸ ಮಾಡೋಕೆ ಹೋಗ್ಬೇಕು. ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ. ಚೆನ್ನಾಗಿ ಮಾಡಿದ್ಯಾ ಪ್ರೇಮಕ್ಕ? ಈಗ ಸಮಯ ಬಂದು 12 ಗಂಟೆ 10 ನಿಮಿಷ ಆಗಿದೆ ಕಣ್ರಿ. ಮೂಟೆಗಳೆಲ್ಲ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟಿದ್ದೆ ಆಯಿತು. ಇವತ್ತೇನಾದ್ರೆ ಮೂಟೆ ನೆನ್ನೆ ಥರನೇ ಇವತ್ತು ಕೂಡ ಮೂಟೆ ತುಬ್ಸ್ಕೊಂಡೆ ಗಾಡಿ ಬಂದು ಹಾಕೊಂಡು ಹೋಯ್ತು. ಈ ಥರ ಬಂದರೆ ಈಸಿಯಾಗಿರ್ತೈತೆ, ಇಲ್ಲಾಂದರೆ ಯಾವನ್ಗೂ ಒಂದೊಂದು ಮೂಟೆನ ಗಾಡಿ ಮೇಲೆ ಹಾಕ್ಕೊಂಡೋಗಿ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ಬೇಕು. ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಅಲ್ವೇ? ಹಾಗಾಗಿ ಈ ಥರ ಇದ್ರೇ ಬೆಸ್ಟ್ ಅಂತಲೇ ಹೇಳ್ಬೋದು. ಚೇರ್ ಏನು ಕಪ್ಪ ಎತ್ಕೊಂಡು ಹೋಗ್ತಾವನೆ ಈ ನನ್ನ ಮಗ ಅಂದ್ಕೊಂಡ್ರ. ಏನಂದರೆ 12 ಗಂಟೆಗೆ ಬರಬೇಕಾಗಿದ್ದು ಕರೆಂಟು 12 ಗಂಟೆ 10 ನಿಮಿಷ ಆಯಿತು, ಇನ್ನೂ ಕರೆಂಟ್ ಕೊಡಲಿಲ್ಲ ಕಣ್ರಿ. ಹಾಗಾಗಿ ಈ ಕಡೆ ಫೋನ್ ಮಾಡಿದ್ರೆ, ಇಬ್ಬರಿಗೆ ಫೋನ್ ಮಾಡಿದ್ರೆ ಒಬ್ಬನು ನಮ್ಮ ಥರನೇ ಎಲ್ಲರೂ ಟಾರ್ಚರ್ ಕೊಟ್ಟು ಅವನಿಗೆ ಸ್ವಿಚ್ ಆಫ್ ಮಾಡಾಕೊಂಡೆ ಫೋನ್ನ. ಇನ್ನೊಬ್ಬ ಪುಣ್ಯಾತ್ಮ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. 12 ಗಂಟೆಗೆ ಬರಬೇಕಾಗಿರೋ ಕರೆಂಟ್ 12 ಗಂಟೆ 10 ನಿಮಿಷ ಆದರೂ ಕೂಡ ಕರೆಂಟ್ ಬಂದಿಲ್ಲ. ಹಾಗಾಗಿ ಇವಾಗ ಇಲ್ಲಿ ಚೇರ್ ಹಾಕೊಂಡು ಕೂತ್ಕೊತೀನಿ, ಅದು ಯಾವಾಗ ಕರೆಂಟ್ ಕೊಡ್ತಾನೋ ಕೊಡಲಿ. 12 ಗಂಟೆಯಿಂದ ಆಲ್ಮೋಸ್ಟ್ ಈಗ 2:45 ಆಗ್ತಾ ಬಂದೈತೆ. ಅವಾಗಿಂದ ಇವಾಗವರೆಗೂ ಗಣಪತಿ ಕುತ್ಕೊಂಡೇ ಇದ್ದೀನಿ ಚೇರ್ ಮೇಲೆ. ಕರೆಂಟ್ ಅಂತೂ ಬಂದಿಲ್ಲ. ಯಾವ ಲೈನ್ ಮ್ಯಾನ್ಗೆ ಫೋನ್ ಮಾಡ್ರು ಫೋನ್ ತೆಗಿತಾ ಇಲ್ಲ. ಇನ್ನೊಬ್ಬನ ಬಂದು ಸ್ವಿಚ್ ಆಫೇ ಮಾಡಾಕವನೆ ಪುಣ್ಯಾತ್ಮ. ಇನ್ನೊಂದು ಮಕ್ಳಿಗೆ ಆನ್ಸರ್ ಮಾಡಿ ಸಾಕಾಗೈತೆ ಅಂದ್ಬಿಟ್ಟು ಇನ್ನೊಬ್ಬನ ಸ್ವಿಚ್ ಆಫೇ ಮಾಡವನೆ. ಇನ್ನೊಬ್ಬನ ಫೋನ್ ಮಾಡ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಏನಾಗೈತೋ ಗೊತ್ತ. ಕಡೆ ನೋಡ್ರಿ ಮಳೆ ಇಲ್ಲ, ಮಳೆನ ಬಿದ್ದಿದ್ರೆ ತಲೆನೇ ಕೆಡ್ಸ್ಕೊಂತಾರಲ್ಲ, ನಾವು ಕೊಡೋಕೆ ಹೋಗ್ಬೇಡ್ರಿ ಹೋಗ್ರಿ ಅಂತ ನಾವು ಕೇರ್ಲೆಸ್ ಆಗಿ ಮಾಡ್ತಾ ಇದ್ರಿ. ಆದರೆ ಏನು ಮಾಡೋದು, ಈ ಕಡೆ ಮಳೆನೂ ಇಲ್ಲ, ಈ ಕಡೆ ಕರೆಂಟು ಇಲ್ಲ. ಈ ಭಾಳ ಆಗೋಗೈತೆ. ಅದರಲ್ಲಿ ಇವತ್ತು ನೆನ್ನೆಯಿಂದ ಗಾಳಿ ಜಾಸ್ತಿ ಇಟ್ಕೊಂಡೈತೆ. ಅಲ್ಪ ಸ್ವಲ್ಪ ಇರೋ ತೋಟಗಳಲ್ಲಿರೋ ತ್ಯಾಮಗಳೆಲ್ಲ ಈ ಕಡೆ ಕರೆಂಟ್ ಇಲ್ಲ. ಏನು ಮಾಡ್ಬೇಕು ಇವತ್ತು ಗೊತ್ತಿಲ್ಲ ಕಣ್ರಿ. ಈ ಥರ ಇರ್ತೈತೆ ನಮ್ಮ ರೈತರ ಜೀವನ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದೊಂದು ಟೈಮು ಈ ಥರ ಬೇಜಾರಿಕ್ಸೋದಕ್ಕೆ ಈ ಕೆಲಸನೇ ಬೇಡಪ್ಪ ಅನಿಸ್ಬಿಡ್ತೈತೆ. ಏನು ಮಾಡೋದು, ತೋಟಗಳು ಒಣಗ್ತಾ ಇರ್ತೈತೆ. ಅವಾಗಿಂದ ನೋಡ್ರಿ 12 ಗಂಟೆ 10 ನಿಮಿಷದಿಂದ ಹಿಂಗೇ ಕುತ್ಕೊಂಡಿದ್ದೀನಿ. 2:45 ಆಗ್ತಾ ಬಂತು. ಎಲ್ಲ ರೈತರು ನೋಡಿ ಬೇಜಾರಿದ್ದೋಗಿ ಮನೆ ಕಡೆ ಹೋಗ್ತಾವ್ರು ಒಬ್ರೊಬ್ರೆ ಗಾಡಿ. ಇವಾಗ ನಾನು ಅಷ್ಟೇ, ಇನ್ನು ಇಲ್ಲಿ ಕೂತು ಇನ್ನೇನು ಮಾಡೋಣ, ತಿಕಾ ಮುಚ್ಕೊಂಡು ಮನೆ ಕಡೆ ಆದರೂ ಇವಾಗ ಅಲ್ವೇ. ನೋಡೋಣ ಸಾಯಂಕಾಲ ಬಂದಾಗ ಕೊಟ್ಟರೆ ಬಿಡೋದು, ಇಲ್ಲ ತಿಕಾ ಮುಚ್ಕೊಂಡು ಇರೋದು. ತುಂಬ ಬೇಜಾರಿಸ್ಬಿಡ್ತಾರೆ ಕಣ್ರಿ. 3 ದಿನದಿಂದ ಇದೇ ಭಾಳ ಆಗೋಗೈತೆ. ನಾವು ಕೇಳಿದ್ರೆ ಅಣ್ಣ ನಿಮ್ಗೋಸ್ಕರನೇ ಮಾಡ್ತಾ ಇದ್ದೀವಿ, ಇಲ್ಲಿ ಲೈನ್ ಟಚ್ ಆಗ್ತಾ ಇದೆ, ಮರನ ಕೊಯ್ತಾ ಇದ್ದೀವಿ ಅಂತ ಹೇಳ್ತಾನೆ ಅವನೇ. 3 ದಿನದಿಂದ ಪುಣ್ಯಾತ್ಮ ಕೊಯ್ಕೊಂಡೇ ಅವನೇ. ಇನ್ನು ಅದೆಂಥ ದೊಡ್ಡ ಮರನೋ ಗೊತ್ತಿಲ್ಲ. ಅದೇನು ನಾಟಕ ಹಾಡ್ತಾರೋ, ನಿಜ ಹೇಳ್ತಾರೋ, ಸುಳ್ಳು ಹೇಳ್ತಾರೋ ನಮ್ಮ ತಾಯಿನ ಒಂದು ಗೊತ್ತಿಲ್ಲ. ಸುಮ್ಮನೆ ಬೇಜಾರಿಸ್ತಾರೆ ನಮಗೆ. ಏನು ಮಾಡೋದು ಗೊತ್ತಿಲ್ಲ ಕಣ್ರಿ. ಓಕೆ, ನಾ ಸಂಜೆ ಬಂದು ನೋಡೋಣ. ಹೊಟ್ಟೆ ಊಟ ಇಲ್ಲ, ನಾಯಿ ಕಾದಂಗೆ ಕಾಯ್ತಾ ಇದ್ದೀನಿ. ಒಂದು ಹುಡುಗಿಗೋಸ್ಕರನೂ ಇಷ್ಟು ವೆಯ್ಟ್ ಮಾಡ್ದವನಲ್ಲ ನಾನು. ಈ ಕರೆಂಟ್ಗೋಸ್ಕರ ಇಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನೇನೋ ಸುಳ್ಳು ಹೇಳಿದ್ರೆ ನೀವೇ ನೋಡ್ರಿ, ಅಲ್ಲೇ ಬಲ್ಪಿದೆ ಕಾಣಿಸ್ತಾಯ್ತಾ? ಬಲ್ಪು ಕೂಡ ಅಂಟಿಲ್ಲ. ಕೂತು ಬೇಜಾರಾಯಿತು. ಮೊಬೈಲ್ ನೋಡಿ ಬೇಜಾರಾಯಿತು. ಹೋಗ್ರಿ, ಏನು ಮಾಡೋದು. ನಾನು ಕೂಡ ಮನೆ ಕಡೆ ಹೋಗ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಬಿಟ್ಕೊಂಡು ಬಂದು ನೋಡೋಣ. ಕರೆಂಟ್ ಬಂದಿದ್ರೆ ಬಿಡೋದು, ಇಲ್ಲ ತಿಗಾ ಮುಚ್ಕೊಂಡು ಇರೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಕೊನೆಗೂ ಕರೆಂಟ್ ಬಂತು 4:15ಗೆ. ಈಗ ಮೋಟ್ರನ್ನ ಆನ್ ಮಾಡಬೇಕು, ತೋಟಕ್ಕೆ ನೀರು ಬಿಡಬೇಕು. ಕರೆಂಟು ಹೋಯ್ತು. ಮೋಟ್ರ್ ಆನ್ ಮಾಡಿದೆ, ಕರೆಂಟ್ ಹೋಗಯ್ಯ. ಮತ್ತೆ ಯಾವಾಗ ಬರ್ತಾನ ಗೊತ್ತಿಲ್ಲ. ಬೆಳಗಿಂದ ಈ ಕರೆಂಟ್ಗೋಸ್ಕರ ಕಾದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇನ್ನು ಇದು ಬರಲ್ಲ, ಅದಾಗಲ್ಲ, ನಮ್ಮ ಭಾಳ ಇಷ್ಟ, ನಮ್ಮ ಗೋಳನ್ನ ಇಲ್ಲಿ ಯಾರು ಕೇಳೋರಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದಾಗ ಏನಪ್ಪ ಮಾಡೋದು, ಬರೋದು ಬಂದ್ಬಿಟ್ಟಿದ್ದೀನಿ. ಏನಾದರೂ ಕೆಲಸ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾಗ ಆಗ ಬಂದಿದ್ದು ಯೋಚನೆ ಏನಪ್ಪ ಅಂತ ಹೇಳಿದ್ರೆ, ಈ ಕಡೆಯಿಂದ ಗಾಳಿ ಬೀಸ್ತಾ ಇದೆ. ನೆನ್ನೆ ರಾತ್ರಿಯಿಂದ ಆಷಾಢ ಗಾಳಿ ಶುರುವಾಗಿದೆ. ಇನ್ನು ಹೋಗ್ತಾ ದಿನಕ್ಕೂ ಗಾಳಿ ಜಾಸ್ತಿ. ಈ ಥರ ಗಾಳಿ ಜಾಸ್ತಿ ಆದಾಗ ನಾವು ರೈತರು ಏನು ಮಾಡ್ತೀವಿ, ಈ ಥರ ಒಂದು ಮೆಸ್ನ ಕಟ್ತೀವಿ.
ಅಲ್ವೇ? ಪ್ರತಿಯೊಬ್ಬರು ಕೂಡ ಕಟ್ತಾರೆ ಚಪ್ರಗಳಿಗೆ. ಏನೋ ಸಾಟ್ ಇರಲಿ, ಗಾಳಿ ಅಷ್ಟು ತೋಟದಲ್ಲಿ ನುಗ್ಗಬಾರ್ದು. ನುಗ್ಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸುಳಿಗಳು ಬಂದು ಜಾಸ್ತಿ ರನ್ನಿಂಗ್ ಆಗೋದಿಲ್ಲ, ಮತ್ತು ನಾವು ಬಿಡೋ ನೀರು ಬೇಗ ಹಾವಿಯಾಗಿ ಹೊಲ್ಟೋಗುತ್ತೆ. ಈ ಥರ ಒಂದು ರೀಸನ್ಗೆಲ್ಲ ಈ ಥರ ಲೈನಾಗಿ ಮೆಶ್ ಕಟ್ತೀವಿ. ಈ ಥರ ಲೈನ್ಗೆ ಮೆಶ್ ಕಟ್ತೀವಿ ಚಪ್ರಕ್ಕೆ. ಆದರೆ ತುಂಬ ಜಾಗದಲ್ಲಿ ನಾನು ನೋಡಿದ್ದೀನಿ, ತುಂಬ ಜನರನ್ನ ನೋಡಿದ್ದೀನಿ. ಮಾಡೋ ತಪ್ಪೇನಪ್ಪ ಅಂತ ಹೇಳಿದ್ರೆ ಈ ಕೂಚಿರುತ್ತಲ್ವ, ಆ ಕೂಚಿಗೆ ದಾರ ಹಾಕಿ ಕಟ್ಬಿಡೋದು. ಆ ಥರ ಒಂದು ತಪ್ಪನ್ನ ಮಾಡ್ತಾರೆ. ಏನಂದರೆ ಈ ಚಪ್ರದ್ದು ಕೂಚಿರುತ್ತಲ್ವ, ಆ ಚಪ್ರ ಕೂಚಿಗೆ ಒಂದು ಟೈನ್ ಹಾಕಿ ಕಟ್ಟೋದನ್ನ ನಾವು ಜಾಸ್ತಿ ನೋಡಿದ್ದೀವಿ. ಆ ಥರ ಮಾಡೋದ್ರಿಂದ ಗಾಳಿಗೆ ಹಾಡಿ 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 ಇದು ಓದೋಷ್ಟದ ಮೆಶ್ ಆಲ್ಮೋಸ್ಟ್ ಇದು ಎಲ್ಲ ಸ್ವಲ್ಪ ಹಾರ್ಕೊಂಡಿದೆ. ಏನಂದರೆ ಹಳೇದಾಗ್ತಾ ಆಗ್ತಾ ಅದೆಲ್ಲ ಕಾಮನ್ನು ಹಾರ್ಕೊಂಡೋಗೋದು ಇವೆಲ್ಲ ಸಹಜನೇ. ಏನಂದರೆ ಈ ಕೂಚುಗಳಿರುತ್ತಲ್ವ, ಈ ಕೂಚುಗಳ ಹತ್ರ ಹಾಕಿ ಟೈನ್ ಹಾಕಿ ಕಟ್ಟೋದನ್ನ ನಾವು ತುಂಬ ನೋಡಿದ್ದೀವಿ. ಆ ಥರ ಟೈನ್ನ ಕಟ್ಟೋದ್ರಿಂದ ಗಾಳಿ ಗಾಡಿ ಆಡಿ ಹರ್ಕೊಂಡು ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ನಾನು ಹೊಸ ತಗೊಂಬಂದು ಹಾಕಿದ್ರೂ ಕೂಡ ಕೂಚಿಗೆ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಅದೇನು ಮಾಡುತ್ತೆ, ಹಾರ್ಕೊಂಡು ಹೊಲ್ಟೈತೈತೆ. ಆ ಥರ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಅದ್ರ ಬದಲಾಗಿ ಕೂಚುಗಳ ಹತ್ರ ಮಣ್ಣು ಹಾಕ್ಕೊಂಡ್ರೆ ಸಾಕು. ಯಾವುದೇ ರೀತಿಯ ಕಟ್ಟೋ ಅವಶ್ಯಕತೆನೇ ಇಲ್ಲ. ಏನಂದರೆ ಬಾರ್ಡ್ರ್ ಗಂಬಿಗೆ ಒಂಥರ ಮೂಟೆ ಹೊಲ್ದಂಗೆ ಲೈನಾಗಿ ಹೊಲ್ಕೊಂಡೋಗ್ಬೇಕು ಅಷ್ಟೇ. ಅದನ್ನು ಬಿಟ್ಬಿಟ್ಟು ಅದಾದ್ಮೇಲೆ ಕೆಳಗಡೆ ಮಣ್ಣು ಹಾಕಿದ್ರೆ ಸಾಕು. ಯಾವುದೇ ರೀತಿಯ ಗಾಳಿ ಬಂದಾಗ ಒಂಚೂರು ಅಲ್ಲಾಡಲ್ಲ, ಏನೂ ಆಗಲ್ಲ. ಕಲ್ಲಿಗೆ ಉಜ್ಜಿ ಯಾವುದೇ ರೀತಿಯಾಗಿ ಮೆಶ್ಶು ಹಾರ್ಕೊಂಡು ಹೋಗೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ಈ ಥರ ನೀವು ಮಾಡ್ಕೊಂಡ್ರಿ. ಯಾವ ಥರ ಮಣ್ಣು ಹಾಕ್ಬೇಕಂತ ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ, ತುಂಬ ಜನ ಮಾಡೋ ತಪ್ಪೇನಪ್ಪ ಅಂತ ಹೇಳಿದ್ರೆ ಈ ಥರ ಕುಚ್ಚಿರ್ತೈತಲ್ಲ, ಈ ಕುಚ್ಚಿಗೆ ಒಂದು ಇದಕ್ಕೆ ಮೆಶ್ಗೆ ಮತ್ತು ಕುಚ್ಚಿಗೆ ಟೈನ್ ಹಾಕಿ ಕಟ್ಬಿಡೋದು. ಆ ಥರ ಕಟ್ಟಿದ್ರೆ ಗಾಳಿ ಗಾಡಿ ಹಾಡಿ ಹಾಡಿ ಈ ಒಂದು ಮೆಶ್ ಏನಿರ್ತೈತೆ, ಈ ಒಂದು ಮೆಶ್ಶು ಕೊಯ್ಕೊಂಡು ಹೊಟ್ಟೋತೈತೆ. ಯಾಕಂತ ಹೇಳಿದ್ರೆ ಈ ಏಣುಗಳು ನೋಡ್ರಿ ಚೂಪಾಗಿದ್ದೇ ಇರ್ತವೆ. ಕಲ್ಲುಗಳಂದರೆ ಚೂಪಾಗಿದ್ದೇ ಇರ್ತವೆ. ಒಂದು ಇದು ಸಿಕ್ಕಿದ್ರೆ ಸಾಕು, ಅದು ಗಾಳಿ ಗಾಡಿ ಹಾಡಿ ಉಜ್ಜಿ ಒಂದು ವಾರಕ್ಕೆಲ್ಲ ಏನಕ್ಕೂ ಆಗಲ್ಲ. ಮೆಶ್ಶು ಆ ಗತಿಗೆ ಮಾಡಾಕ್ತಾರೆ. ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಇವಾಗ ಅಲ್ಲೊಂದು ಮಣ್ಣು ಹಾಕಿದ್ದೀನಿ, ಬಂದು ತೋರಿಸ್ತೀನಿ. ಇದು ಆಲ್ಮೋಸ್ಟು ಅಲ್ಲಿಂದ ಇಲ್ಲಿ ಗಂಟೆ ಎಲ್ಲ ಹಾಕೊಂಬಂದಿದ್ದೀನಿ. ಇವಾಗ ನಿಮ್ಗೆ ಸ್ವಲ್ಪ ತೋರಿಸೋಣ, ನಮ್ಮ ರೈತರಿಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಇವಾಗ ತೋರಿಸ್ತಾರೋ ಉದ್ದೇಶ ಏನಪ್ಪ ಅಂದರೆ, ನೋಡಿರಿ, ಈ ಥರ ಕೆಳಗಡೆ ಒಂದು ಕೂಚುಗಳ ಹತ್ರ ಈ ಥರ ಮಣ್ಣು ಹಾಕ್ಬಿಟ್ರೆ ಸಾಕು. ಈ ಥರ ಕೂಚ ಹತ್ರ ಮಣ್ಣು ಹಾಕ್ಬಿಟ್ರೆ ಮೆಶ್ಗೆ ನೋಡ್ರಿ ಎಲ್ಲನ ಟಚ್ ಆಗ್ತಾಯ್ತಾ ನಿಮಗೆ ಮೆಶ್ಶು. ಕಲ್ಲಿಗೂ ಮತ್ತು ಮೆಶ್ಗೂ ಎಷ್ಟು ಒಂದು ಗ್ಯಾಪ್ ಇದೆ. ಗಾಳಿ ಬರಲಿ ಏನೇ ಬಂದರೂ ಕೂಡ ಕಲ್ಲಿಗೆ ಈ ಒಂದು ಮೆಶ್ಶು ಟಚ್ ಆಗೋದಿಲ್ಲ. ಈ ಥರ ಟಚ್ ಆಗಿಲ್ಲ ಅಂದರೆ ಮೆಶ್ ಬಂದು ತುಂಬ ಚೆನ್ನಾಗಿ ಬಳಕೆ ಬರ್ತೈತಿ. ಇಲ್ಲಾಂದರೆ 3 ದಿನಕ್ಕೆ ಹಾರ್ಕೊಂಡು ಹೋಗ್ತೈತೆ. ಈ ಸೇರಿ 3ನೇ ವರ್ಷ ನಾನು ಈ ಮೆಶ್ನ ಯೂಸ್ ಮಾಡ್ತಾ ಇರೋದು. ಆಷಾಢ ಟೈಮಲ್ಲಿ ಮಾತ್ರ ಕಟ್ಕೊತೀನಿ, ಬಾಕಿ ಟೈಮಲ್ಲಿ ಬಿಚ್ಚಾಕ್ತೀನಿ. ಈ ಥರ ಕೆಲಸ ಮಾಡ್ತಾಯಿದ್ದೀನಿ. ನೋಡಿರಿ, ಅಲ್ಲಿ ನೋಡಿರಿ, ಲೈನಾಗಿ ನೀವೇ ನೋಡಿರಿ. ಆ ಥರ ಒಂದು ಕೂಚುಗಳ ಹತ್ರ ಮಣ್ಣು ಹಾಕೋದ್ರಿಂದ ಈ ಥರ ಒಂದು ಕೂಚುಗಳ ಹತ್ರ ಬಂದು ಯಾವುದೇ ರೀತಿಯಾಗಿ ಮೆಶ್ ಟಚ್ಚೇ ಆಗಲ್ಲ. ಆರಾಮಾಗಿ ಗ್ಯಾಪ್ ಇದೆಯಾ, ಕಾಣಿಸ್ತಾ ಇದೆ ನಿಮಗೆ? ಮೇಲೆವರೆಗೂ ನೋಡಿ, ಆರಾಮಾಗಿ ಗ್ಯಾಪ್ ಇದೆ. ಯಾವುದೇ ರೀತಿಯಾಗಿ ಕಲ್ಲಿಗೆ ಟಚ್ ಆಗೋದಿಲ್ಲ. ಗಾಳಿ ಬಂದರೂ ಕೂಡ ಮೆಶ್ಶು ಹರಿದೋಗೋದಿಲ್ಲ. ಹಾಗಾಗಿ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ. ನಂದು ಸ್ವಲ್ಪ ಅಲ್ಲಲ್ಲೂ ಓಲ್ಟಾಗಿದ್ದಾವೆ. ಏನಂದರೆ 3 ವರ್ಷದಿಂದ ಹಾಕ್ತಾರೋದೆ, ಇನ್ನು ಹೋಗ್ದರೆ ಇರ್ತೈತಾ. ನೋಡ್ರಿ, ಇಷ್ಟೇ. ನಮಗೆ ಬೇಕಾದಾಗ ಹಾಕೋಬೇಕು, ಬೇಡ್ದಿದ್ದಾಗ ಬಿಚ್ಚಿಕೋಬೇಕು. ಈ ಥರ ಸುಮ್ಮನೆ ನಾವು ನೋಡಿರ್ತೀವಿ ಕೆಲವೊಬ್ರನ್ನ ಕೋಚುಗಳಿಗೆ ಹಾಕಟ್ಟೋದು, ಅದು ಗಾಳಿ ಗಾಡಿ ಹಾಡಿ 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 3 ದಿನಕ್ಕೆ ಚಿಂದಿಲ್ ಪಂದಿಲ್ ಪರಾರಿ ಹರಾರಿ ಅಂತ ಆಗೋತೈತೆ. ಆ ಥರ ಆಗೋಗುತ್ತೆ. ಅದ್ರ ಬದಲು ಮೇಲೆ ಮಾತ್ರ ನಾವು ಕಟ್ಕೊಂಡು ಕೆಳಗಡೆ ಈ ಥರ ಮಣ್ಣು ಹಾಕೊಂಡ್ರೆ, ಬೇರೆ ಕೋಚುಗಳೆಲ್ಲೆಲ್ಲಿ ಇರ್ತೈತೆ ಅಲ್ಲಿ ಮಣ್ಣು ಹಾಕೊಂಡ್ರೆ ಎಷ್ಟೇ ಗಾಳಿ ಬರಲಿ, ಅದೆಂಥ ಸುಂಡ್ರ ಗಾಳಿನ ಬರಲಿ, ಬಿಚ್ಚೋಗೋ ಚಾನ್ಸಸ್ ಅಂತೂ ಇಲ್ಲೇ ಇಲ್ಲ. ಈ ಥರ ಮಾಡ್ಕೊಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಪದೇ ಹರಿದೋಗೋದು, ಪದೇ ನಾವು ಕೂಡ ಬಂಡವಾಳ ಹಾಕೋದು ತಪ್ಪತೈತೆ ಅಲ್ವೇ? ಸುಮ್ಗೆ ಮೇಲೆ ಹೊಲ್ಕೋಬೇಕು, ಕೆಳಗಡೆ ಒಂದು 4 ಸಂಖ್ಯೆ ಮಣ್ಣು ಹಾಕೊಂಡ್ರೆ ಸಾಕು. ಆರಾಮಾಗಿ ಮೆಶ್ಶು ತುಂಬ ಚೆನ್ನಾಗಿ ಲೈಫ್ ಬರ್ತದೆ. ನಾನು ತಗೊಂಬಂದು ಹಾಕಿ ಸುಮಾರು 3 ವರ್ಷ ಆಯಿತು. ಒಂದೇ ಸರಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 3 ವರ್ಷ ಆಯಿತು. ಇದು 3ನೇ ವರ್ಷ ಆಷಾಢಕ್ಕೆ ನಾನು ಕಟ್ತಾ ಇರೋದು ಆಲ್ಮೋಸ್ಟು. ಇವಾಗ ನೋಡ್ಕೊಳ್ರಿ, ಇನ್ನು ಆಷಾಢ ಗಾಳಿ 1 ತಿಂಗಳು 1.5 ತಿಂಗಳು ಇರ್ತೈತಾ, ಅಲ್ಲಿವರೆಗೂ ಇರ್ತೈತೆ. ಇದು ಆಷಾಢ ಗಾಳಿ ಮುಗೀತಾ, ಅದಾದ್ಮೇಲೆ ಬಿಚ್ಚಿಟ್ಬಿಡ್ತೀನಿ. ಯಾಕಂದರೆ ಬರೋ ವರ್ಷ ಬೇಕಲ್ವಾ, ಇರೋದನ್ನು ಹಾಳು ಮಾಡಿಕೊಡ್ದು, ಇರೋದ್ರಾಗೆ ಕಾಲ ಕಳ್ಕೊಂಡು ಹೋಗ್ಬೇಕು. ಆವಾಗೆ ನಾವು
ಇನ್ವೆಸ್ಟ್ಮೆಂಟ್ನ ಕಡಿಮೆ ಮಾಡ್ಕೊಳಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ನಾವು ಕೆಲವೊಬ್ರು ನೋಡ್ತೀವಿ, ಒಂದ್ಸರಿ ಕಟ್ಬಿಟ್ರ ಅದು ಪರಾರಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗೋವರೆಗೂ ಅಲ್ಲೇ ಇರ್ತದೆ. ಆ ಥರ ಮಾಡಿದ್ರೆ ಪದೇ ಪದೇ ನಾವು ಬಂಡವಾಳ ಹಾಕ್ತಾ ಇರಬೇಕು. ಅದ್ರ ಬದಲಾಗಿ ಈ ಥರ ಮಾಡ್ಕೊಂಡ್ರೆ ಬೆಸ್ಟ್ ಕಣ್ರಿ. ಕೆಲಸ ಮಾಡಿ 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 ಸಾಕಾಗೋಯ್ತು. ಏನಂತ ಸಾಕಾಗಲಿಲ್ಲ, ಮೇಷ ಹತ್ರ ಮಣ್ಣು ಹಾಕೋದೆ. ಏನಂದರೆ ಇದೇ ಸುಮಾರು 1 ಅವರ್ ಕೆಲಸ ಇಡ್ಸ್ಕೊಂಡ್ರಿ. ಈ ಥರ ಕೆಲಸ ಮಾಡಿ ಮಾಡಿ ಗಂಟ್ಲೆಲ್ಲ ಒಣ್ಕೊಂಡು ಹೋಗೋದೆ. ನೀರು ಕುಡಿಬೇಕು. ಈ ಕರೆಂಟ್ಗಳನ್ನ ಏನನ್ನ ನಂಬ್ಕೊಂಡು ದಯವಿಟ್ಟು ಯಾರೋ ಇದು ಮಾಡೋಕೆ ಹೋಗ್ಬೇಡ್ರಿ. ಯಾರೆಲ್ಲ ತೋಟಗಳಿದ್ದಾವೆ, ಹೊಲಗಳಿದ್ದಾವೆ, ನಿಮ್ಮ ತೋಟದಲ್ಲಾಗಿ ನಿಮ್ಮ ತೋಟಗಳಲ್ಲಿ ನಿಮ್ಮ ಹೊಲಗಳಲ್ಲಿ ಈ ಥರ ಒಂದು ಕ್ಯಾನಲ್ಲಿ ನೀರು ಹಿಡಿದು ಮಾಡ್ಕೊಂಬಿಡ್ರಿ. ಯಾಕಂತ ಹೇಳಿದ್ರೆ ಈ ಕರೆಂಟ್ಗಳನ್ನೇನ ನಂಬ್ಕೊಂಬಿಟ್ರೆ ನಮ್ಮ ತಾಯಿ ಎಣ್ಣೆ ನನ್ನ ಜೀವ ಓದ್ತೈತೆ. ಇನ್ನೇನು ನೀರು ಕುಡಿಬೇಕು, ಇನ್ನೇನು ಈ ಟೈಮಿಂಗ್ಸಲ್ಲಿ ಏನನ್ನ ಕರೆಂಟ್ ಬರ್ತೈತೆ ಅಂತ ಅನ್ಕೊಂಡು ನೀವೇನನ್ನ ಕಾಯ್ಕೊಂಡಿದ್ರೆ ಅಷ್ಟೇ, ನೀವು ಗೊಟ್ಟಾಕಿ ಗಂಟ್ಲಕ್ಕೆ ನೀರು ಇಲ್ದಿರೋ ಗೊಟ್ಟಕ್ಕೆ ಅಂದ್ಬಿಡ್ತೀರ. ಅದಕ್ಕೆ ಈ ಥರ ಕ್ಯಾನಲ್ಲಿ ನೀರು ಹಿಡಿದು ಮಾಡ್ಕೊಳ್ರಿ. ಯಾವಾಗ ನಾವು ಗೊಟ್ಟಕ್ಕೆ ಅಂದವಾಗ ಸುಮ್ಮನೆ ಬಾಯಕ್ಕೆ ಬಿಟ್ಕೊಳ್ರಿ. ಅಲ್ವೇ? ಈ ಥರ ನೀರು ಹಿಡಿದು ಮಾಡ್ಕೊಂಡ್ರೆ ಬೆಸ್ಟು. ನೋಡ್ರಿ, ಬೆಳಗಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ. 12 ಗಂಟೆಗೆ ಬರಬೇಕಾಗಿರೋ ಕರೆಂಟು ಈಗ ಸಂಜೆ 6 ಗಂಟೆ ಆಗ್ತಾ ಬಂತು, ಇನ್ನೂ ಕರೆಂಟೇ ಕೊಡಲಿಲ್ಲ. ನಾನು ಹೇಳೋದು ಸುಳ್ಳಾದರೆ ನೀವೇ ನೋಡ್ರಿ, ಅಲ್ಲೇ ಬಲ್ಪ್ ಇದೆ ನೋಡ್ರಿ, ನೀವೇ ನೋಡ್ಕೊಬಿಡ್ರಿ. ಏನನ್ನ ಬಲ್ಪ್ ಅಂಟಾಯ್ತಾ? ಅಂಟೇ ಇಲ್ಲ. 12 ಗಂಟೆಗೆ ಬರಬೇಕಾಗಿರೋ ಕರೆಂಟು ಸಂಜೆ 6 ಗಂಟೆ ಆದರೂ ಬರಲಿಲ್ಲ. ಇನ್ನು ರಾತ್ರಿ 10 ಗಂಟೆಗೆ ಬರ್ತೈತೆ. ಬಂದರೆ ಬರ್ತೈತೆ, ಇಲ್ಲಾಂದರೆ ಇಲ್ಲ. 3 ದಿನದಿಂದ ಇದೇ ಬಾಳ್ ನಮ್ಮದು, ಇದೇ ಗೋಳಾಗ್ಬಿಟ್ಟೈತೆ ನಮ್ಮದು. ಓಕೆ, ಏನೋ ಮಾಡೋಕ್ಕಾಗಲ್ಲ, ಬಡವನ ಕೋಪ ದೌಡ್ಯಾಕೆ ಮೂಲ ಅಂತಾರಲ್ಲ, ಆ ಥರ ಕತೆ ಕಣ್ರಿ ನಮ್ಮದು. ಲೈನ್ ಮ್ಯಾನ್ಗಳವ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಒಬ್ಬನ ಆಲ್ರೆಡಿ ಸ್ವಿಚ್ ಆಫ್ ಮಾಡ್ಬಿಟ್ಟವನೆ. ಯಾಕಂತ ಹೇಳಿದ್ರೆ ಒಬ್ಬರದ ಇಬ್ಬರದ ಟಾಚರು. ಎಲ್ಲ ರೈತರು ಫೋನ್ ಮಾಡೋದೆ, ಯಾಕೆ ಇನ್ನೂ ಕರೆಂಟ್ ಬಂದಿಲ್ಲ, ಯಾಕೆ ಸರ್ ಕರೆಂಟ್ ಬಂದಿಲ್ಲ, ಯಾಕಪ್ಪ ಕರೆಂಟ್ ಬಂದಿಲ್ಲ ಅಂತ ಒಬ್ರೊಬ್ರು ಒಂದೊಂದು ಥರ ಕೇಳ್ಬಿಟ್ರೆ. ಒಬ್ರೊಬ್ರು ಒಂದೊಂದು ಥರ ಕೇಳ್ತೀವಿ. ಆಲ್ಮೋಸ್ಟ್ ನಾನು ಸಾರ್ ಅಂತೀವಿ, ಪಕ್ಕದವನು ಇರೋನು ಅಯ್ಯೋ ಹೋಗಯ್ಯೋ ಬರಯ್ಯೋ ಅಂತಾನೆ. ಇನ್ನೊಬ್ನ ನಿಂತ್ಕೊಂಡು ಅಪ್ಪಯ್ಯ ಯಾಕಲಾ ಇನ್ನೂ ಕರೆಂಟ್ ಕೊಡಲಿಲ್ಲ ಅಂತಾರೆ. ಈ ಥರ ಕೇಳಿ ಅವ್ರಿಗೂ ಕೂಡ ತುಂಬಾ ಸುಸ್ತಾಗೋಗಿ ತುಂಬಾ ಬೇಜಾರಾಗೋಗಿ ಸ್ವಿಚ್ ಆಫ್ ಮಾಡಿ ಆರಾಮಾಗಿ ಹುಚ್ಚಾಟ್ ಮಲ್ಕೊಂಡಿರ್ಬೇಕು ಮೋಸ್ಟ್ಲಿ ಕಣ್ರಿ. ಏನು ಮಾಡೋದು, ಇವ್ರನ್ನ ನಂಬ್ಕೊಂಡು ಈ ಕಡೆ ತೋಟಗಳು ಒಣಗ್ತಾ ಇದೆ. ಆ ಹೊಟ್ಟೆ ಊರಿ ನಮ್ಮನ್ನು ಆ ಥರ ಮಾತಾಡಿಸ್ತಾ ಇದೆ. ಓಕೆ, ಇನ್ನೇನು ಮಾತಾಡೋಕ್ಕಾಗಲ್ಲ. ಇನ್ನೇನು ಸ್ಟ್ರೈಕ್ ಗೀಕ್ ಮಾಡೋಕ್ಕಾಗ್ತೈತೆ? ನಾವು ಸ್ಟ್ರೈಕ್ ಏನು ಮಾಡೋಕ್ಕಾಗಲ್ಲ. ಅವ್ನು ಕೊಟ್ಟಾಗ ನಾವು ಕೂಡ ಈಸ್ಕೇಳೋದು. ಇನ್ನು ಊರೊಳಗಡೆನೋ ಕರೆಂಟ್ ಆರಾಮಾಗಿದೆ. ಬೆಳಗಿಂದ ಒಂದೇ ಒಂದು ನಿಮಿಷ ಹೋಗಲಿಲ್ಲ ಕರೆಂಟು, ಆರಾಮಾಗಿದೆ. ತೋಟದಲ್ಲಿ ಮಾತ್ರ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಊರಲ್ಲಿ ಬಂದು ಲೈಟ್ ಬಿಲ್ ಕಟ್ತಾರೆ. ನಾವೇನು ಕಟ್ತೀವಿ? ನಾವು ಕಟ್ಟೋದಿಲ್ಲ. ಬೇರೆ ತರಕಾರಿ ಬೆಳಿತೀವಿ, ಸೊಪ್ಪು ಸದೆ ಬೆಳಿತೀವಿ, ದೇಶಕ್ಕೆ ಕೊಡ್ತೀವಿ ಅಲ್ವೇ? ಅದಕ್ಕೆ ಬೆಲೆ ಇಲ್ಲ. ಬಿಲ್ ಕಟ್ಟೋನು ಮಾತ್ರ ಬೆಲೆ, ಬೆಳೆದು ಕೊಡೋನಿಗೆ ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಬೆಲೆ ಇಲ್ಲ. ಆ ಥರ ನಮ್ಮ ಕತೆ ಆಗೋಗೈತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನನ್ನ ರೊಟೀನು, ನಮ್ಮ ಕಷ್ಟ ಏನು, ಸುಖ ಏನು, ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನಂದರೆ ಇವತ್ತು ಟೈಮ್ ಆ ಥರ ಇತ್ತು. ನಂದೇ ಅಲ್ಲ, ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಎಷ್ಟು ಜನ ನಾವು ರೈತರಿದ್ದೀವಿ, ಪ್ರತಿಯೊಬ್ಬರದ್ದು ಕೂಡ ಇದೇ ಕತೆ. ಪ್ರತಿಯೊಬ್ಬರದ್ದು ಇದೇ ಕತೆ. ನಾನೊಬ್ಬಂದೇ ಅಲ್ಲ ಈ ಬಾಳು. ಪ್ರತಿಯೊಬ್ಬರದ್ದು ಕೂಡ ಇದೇ ಕತೆ. ಇದೇ ಥರ ನಮ್ಮ ದಿನಚರಿ ಇದ್ದೇ ಇರ್ತೈತೆ. ಇದಾದರೂ ಪರವಾಗಿಲ್ಲ ಅಂತ ತಿಳ್ಕೊಳ್ರಿ. ಒಂದೊಂದು ಟೈಮು ಟಿ ಸಿ ಹೊಗೆ ಹಾಕೊಂಬಿಡ್ತದೆ, ಟಿ ಸಿ ಸುಲ್ಟೋತೈತೆ. ಆ ಟಿ ಸಿನ ಎತ್ಕೊಂಡೋಗಿ ಅದನ್ನು ರಿಪೇರಿ ಮಾಡಿಸ್ಕೊಂಡು ತಿರ್ಗಾ ಬಂದು ಹಾಕಿ ಅದು ಮತ್ತೆ ಚಾರ್ಜ್ ಆಗಿ, ಅದು ಚಾರ್ಜ್ ಆದಮೇಲೆ ಮತ್ತೆ ಜಂಪ್ಗಳಾಕಿ ಅದು ನಮ್ಮ ಬೋರ್ವೆಲ್ಗೆ ಕರೆಂಟ್ ಬರೋಸಕ್ನೆ, ನಮ್ಮ ಸ್ಟಾರ್ಟರ್ಗೆ ಕರೆಂಟ್ ಬರೋಸಕ್ನೆ ವಾರ ತಾತೈತೆ. ಒಂದೊಂದು ದಿನ 10 ದಿನನೂ ಆತೈತೆ, ಒಂದೊಂದು ದಿನ 15 ದಿನನೂ ಕೂಡ ಹಾಲ್ಟ್ ಆಗೋತೈತೆ. ಆ ಥರ ಕತೆಗಳು ಕೂಡ ನಡೀತಾವೆ. ಈ ಥರ ನಡೆದಿರೋ ಕತೆಗಳು ಬೇಕಾದಷ್ಟಿದ್ದಾವೆ. ಅದೆಲ್ಲ ಆಲ್ರೆಡಿ ಅನುಭವಿಸಿದ್ದೀವಿ ಕಣ್ರಿ. ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ರೈತರು ಕೂಡ ಅನುಭವಿಸಿರೋ ಕಷ್ಟನೇ ಇದು ಕಣ್ರಿ. ಈ ಥರ ಇದೆ ನಮ್ಮ ಒಂದು ಪೊಸಿಷನ್. ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ಬೆಳೆದ್ರೆ, ನಾವು ಬೆಳೆಯೋ ಒಂದು ತರಕಾರಿಗೆ, ನಾವು ಬೆಳೆಯೋ ಒಂದು ಹೂವಾಗೆ, ನಾವು ಬೆಳೆಯೋ ಸೊಪ್ಪು ಸದೆಗೆ, ಇನ್ನೊಂದು ಮತ್ತೊಂದು ಇದೆಲ್ಲ ಬೆಳಿತಿರೋಲ್ಲ ನಾವು ರೈತರು. ಇಷ್ಟೆಲ್ಲ ಕಷ್ಟ ಬಿದ್ದು ಬೆಳೆದ್ರೂ ಕೂಡ ನಮಗೆ ಬೆಲೆ ಸಿಗೋದಿಲ್ಲ ಒಂದೊಂದು ಟೈಮ್. ಆ ಥರ ಆಗ್ಬಿಡ್ತೈತೆ ಪೊಸಿಷನ್. ನೋಡಿ, ಇವಾಗ ತೋಟ ತುಂಬ ಕಾಯಿ ಇದೆ, ತೊಂಡೆಕಾಯಿ. ಒಳ್ಳೆ ಇಳುವರಿ ಅಂತೂ ಬಂದಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ಮಳೆ ಬಿದ್ದಿದ್ದಕ್ಕೆ ಒಳ್ಳೆ ಸುಳ್ಳಿ ರನ್ನಿಂಗ್ ಆಗಿ ಒಳ್ಳೆ ಇಳುವರಿ ಅಂತೂ ಬಂದಿದೆ. ಆದರೆ ಬೆಲೆ ಅಂತೂ ಇಲ್ಲೇ ಇಲ್ಲ. ಈ ಥರ ನಮ್ಮ ಕತೆ. ಓಕೆ, ನಮ್ಮ ಕತೆ ಹೇಳ್ಕೊಂಡು ಕೂತ್ಕೊಂಡ್ರೆ ಒಂದಿನ ಸಾಲಲ್ಲ, ಈ ವಿಡಿಯೋ ಕೂಡ ಸಾಲಲ್ಲ, ಅಷ್ಟು ಲಾಂಗ್ ಆಗ್ತೈತೆ ನಮ್ಮ ಒಂದು ಕತೆ. ಓಕೆ, ನೋಡಿದ್ರಲ್ಲ ಇವತ್ತಿನ
ಒಂದು ವ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ರೆ ನೋಡ್ತಾ ಇರಲ್ಲ, ಈ ವಿಡಿಯೋನ ಒಂದೇ ಲೈಕ್ ಮಾಡಿ, ಅದೇ ನಮಗೆ ಸಪೋರ್ಟು. ಇದೇ ರೀತಿಯಾಗಿ ವಿಡಿಯೋನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿರಿ, ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ, ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟ, ಮತ್ತೆ ನಾಳೆ ನಿಮ್ಗೆ ನಾನು